ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಾರ್ತಿಕದ ಅಮಾವಾಸ್ಯೆ ಬೆಳಗ್ಗೆ ಅಮಾವಾಸ್ಯೆನ ಮುಗಿಸಿದ್ವಿ. ಈಗ ಸಾಯಂಕಾಲ ಆಗೈತಲ್ಲ, ಕಾರ್ತಿಕ್ ಹಚ್ಚಕ್ಕೆ ಅಂತೇಳಿ ಗುಡಿಗೆ ಹೊಂಟೀವಿ. ಅವರು ಕಾರ್ತಿಕ್ ಹಚ್ಚಕ್ಕೆ ಬಂದಾರ ನೋಡ್ರಿ. ಅವರು ನಿಂತರ ಗೌರೀಶ, ನಾನು, ದೀಕ್ಷಾ, ಅವ್ವ ಹೋಗ್ಬೇಕು. ಎಣ್ಣೆ, ಆಮೇಲೆ ಇವತ್ತು ಚುಮ್ಮರಿ ಕಾಯಿ, ಅವರು ಮಾಲಿ ಕಾಯಿ, ಬಾಳೆಹಣ್ಣು, ಉದ್ದಿನ ಕಡ್ಡಿ ಎಲ್ಲ ತಂದಿದ್ರೆ ಇಷ್ಟೊಂದು ಕೂಡ ಹೋಗಿ ಬರ್ತೇವೆ ನೋಡ್ರಿ. ಈಗ ಹೋಗಿ ಬರ್ತೇವೆ ನೋಡಿ ಫ್ರೆಂಡ್ಸ್. ಇದು ನಮ್ಮೂರಿನ ಕಲ್ಲಪ್ಪಜ್ಜನ ಗುಡಿ, ಕಲ್ಮೇಶ್ವರ ದೇವಸ್ಥಾನ. ಬರೀ ಎಲ್ಲರೂ ಸಾಯಂಕಾಲ ಆಗಿತ್ತಲ್ಲ, ಕಾರ್ತಿಕ ಹಚ್ಚಾಕಂತ ಹೇಳಿ ಬಂದಿದ್ರು ನೋಡ್ರಿ ಜನ. ಆದ್ರೆ ನಾವು ಹೋದ ಟೈಮ್ನಾಗ ಸುಮಾರು 8:30 ಪೋನೆ 9 ಆಗಿತ್ತು. ಅಷ್ಟರೊಳಗೆ ಪೂಜೆ ಸಾಯಂಕಾಲದ ಪೂಜೆ ಕಲ್ಲಪ್ಪಜ್ಜನ ಮುಗ್ದಿತ್ತು. ಜನ ಎಲ್ಲ ದೀಪ ಹಚ್ಚಿ ಹೋಗಿದ್ರೆ ಇನ್ನು ಇಷ್ಟು ಸ್ವಲ್ಪ ಜನ ಉಳ್ದಿತ್ತು ನೋಡ್ರಿ. ಅಂದ್ರೆ ಇನ್ನೂ ಹಚ್ಚೋರು ಇದ್ರೆ, ಹಚ್ಚೋರು ಮುಗಿಸಿದ್ರೆ, ನಾವು ಹೋದ ಟೈಮ್ನಾಗ ಮಾತ್ರ ಗದ್ಲಿರಲಿಲ್ಲ. ಇಷ್ಟ ಜನ ಇದ್ರೆ, ಇನ್ನೂ ಆಚೆ ಕಡೆ ಈಚೆ ಕಡೆ ಇದ್ರೆ, ಆದರೆ ಒಳಗೆ ಗದ್ದಲ ಭಾಳ ಅಂದ್ರೆ ಭಾಳ ಗದ್ದಲಿರ್ತೈತಿ ಪೂಜೆ ಟೈಮ್ನಾಗದು. ಒಳಗೆ ಹೋಗೋಂಗಿರೋದಿಲ್ಲ, ಯಾಕಂದ್ರೆ ಕಲ್ಲಪ್ಪಜ್ಜನ ಪೂಜೆ ನಡೆದ್ರೇ 2-3 ತಾಸು ಬೇಕು ರೀ. ಹೀಗಾಗಿ ನಾವು ಹೋದ ಟೈಮ್ನಾಗ ಗದ್ದಲಿರಲಿಲ್ಲ. ಆಮೇಲೆ ಇಲ್ಲೇ ಕಾಯಿ ಒಡ್ಸಕತ್ವಿ. ಆಮೇಲೆ ತಂದಂಥ ಏನೇನು ಬಾಳೆಹಣ್ಣು, ಕಾಯಿ, ಮಾಲಿ ಕಲ್ಲಪ್ಪಜ್ಜ ಕೊಟ್ಟು, ಆಮೇಲೆ ಚುಮ್ಮರಿನ ಅವರು ಇಲ್ಲೇ ಕೊಟ್ಟು ಕಾರ್ತಿಕ ಹಚ್ಚಾಕ ಅಂತೇಳಿ ಇತ್ತಾಗ ಬಂದು ನೋಡ್ರಿ. ದೀಪ ಎಲ್ಲ ಇಟ್ಟಿದ್ರಲ್ಲ, ಅಲ್ಲೆಲ್ಲೇ ಬಂದು ಎಲ್ಲ ಕಡೆ ಆಲ್ರೆಡಿ ದೀಪ ಹಚ್ಚಿದ್ರೆ ಎಣ್ಣೆ ಕಾಲಾಗ ಭಾಳ ಅಂದ್ರೆ ಭಾಳ ಕೆಳಗೆಲ್ಲ ಬಿದ್ದಿತ್ತು. ಸ್ವಲ್ಪ ಒಂದು ಅಲ್ಲೆಲ್ಲೆಲ್ಲೆಲ್ಲೇ ಹಾಕಿದ್ವಿ. ಕಾರ್ತಿಕದ ಅಮಾವಾಸ್ಯೆ ನೋಡ್ರಿ, ಎಷ್ಟು ಚಂದ ದೀಪ. ಇದು ಒಂದು ಅಮಾವಾಸ್ಯೆ, ದೀಪಾವಳಿ ಅಮಾವಾಸ್ಯೆ ಭಾರಿ ಚಂದ ಅಂದ್ರೆ ಚಂದ. ತೇರಿಗೂ ದೀಪ ಹಚ್ಚಿದ್ರೆ ನಮ್ಮ ಗೌರೀಶ, ದೀಕ್ಷಾ ಓಡಾಡಕತ್ಬಿಟ್ರೆ ಗುಡಿ ಒಳಗೆ. ಬೆಳಗ್ಗೆ ನಾವು ಆಲ್ಮೋಸ್ಟ್ ಆಲ್ ಪ್ರತಿ ವರ್ಷವೂ ಬೆಳಗ್ಗೆನೇ ಹಚ್ಚಿ ಬಂದುಬಿಡ್ತಿದ್ವಿ. ಈ ವರ್ಷ ಲೇಟ್ ಆಯ್ತು, ಹೀಗಾಗಿ ರಾತ್ರಿ ಸಾಯಂಕಾಲ ಬಂದು ಹಚ್ಚೋದಾಯ್ತು ನೋಡ್ರಿ. ನೋಡ್ರಿ ಇಲ್ಲೆಲ್ಲ ದೀಪ ಹಚ್ಚಿಬಿಟ್ಟಾರ. ಇಲ್ಲೆಲ್ಲ ಇನ್ನೂ ಫುಲ್ ತುಂಬಿಸ್ತಿದ್ರೇನೋ, ಆದರೆ ಎಣ್ಣೆ ಚೆಲ್ತದ ಅಂಥೇಳಿ ಒಂದು 5 ಇಟ್ಟಾರ ಎಲ್ಲ ಕಡೆ. ಇಷ್ಟು ಎಲ್ಲ ಕಡೆನೂ ಸ್ವಲ್ಪ ಎಣ್ಣೆನ ಹಾಕಿ ಬಂದ. ಇನ್ನು ಅರ್ಧ ಅತಿ ಹಾಕಿದ್ರೆ ಚೆಲ್ಲಿ ಹೋಗ್ತದೆ ಅಂಥೇಳಿ ಮತ್ತೊಂದಿಷ್ಟು ಹಾಕಲೇ ಇಲ್ಲ. ಅಷ್ಟೇ ದೀಪ ಎಲ್ಲೆಲ್ಲಿ ಖಾಲಿ ಇದ್ವು ಅಷ್ಟಕ್ಕೆ ಹಚ್ಚಿ ಬಂದು ಉಳ್ದದ ಎಣ್ಣೆನ ಒಳಗೆ ಕೊಟ್ಟಿವಿ ನಾವು ಪೂಜಾರಿ ಕೈಯಲ್ಲಿ. ಆಮೇಲೆ ನಮ್ಮೂರಾಗಿನ ವಿಶೇಷತೆ ಏನಂತಂದ್ರೆ, ನಮ್ಮೂರಾಗ ಕಲ್ಲಪ್ಪಜ್ಜನ ಗುಡಿಗೆ ಪೂಜಾರಿಗಳಂತನೇ ಬೇರೆ ಇಲ್ಲ. ನಮ್ಮ ಊರೊಳಗೆ ಒಂದಿಷ್ಟು ಮನೆತನ ಅದಾವ್ರಿ, ಪೂಜಾರ ಮನೆತನ ಅದು ಅಂಥೇಳಿ. ಅವರು ವರ್ಷ ಒಬ್ಬೊಬ್ಬರು ಪಾಳೆ ಇರ್ತೈತಿ. ಒಬ್ಬೊಬ್ಬರು 5 ವರ್ಷಕ್ಕೆ ಬರ್ತಾವೆ, ಒಬ್ಬರು 10 ವರ್ಷಕ್ಕೆ ಬರ್ತಾವೆ, ಒಬ್ಬರು 18 ವರ್ಷಕ್ಕೆ ಬರ್ತಾವೆ, ಹಿಂಗೆ 6 ವರ್ಷಕ್ಕೆ ಬರ್ತಾವೆ. ಹಿಂಗೆ ಪೂಜಾರ ಮಾಡ್ತಾರೆ. ಅವರು ನಮ್ಮ ಮಂದಿನ ಲಿಂಗಾಯತ್ ಮಂದಿ ಮಾಡ್ತಾರೆ ಆಲ್ಮೋಸ್ಟ್ ಆಲ್. ಬೇರೆ ಕಡೆ ಎಲ್ಲ ಎಲ್ಲೇ ಸ್ವಾಮಿಗಳು ಐನ್ಯಾರ ಅಂತ ಇರ್ತಾರಲ್ಲ, ಅವ್ರು ಪೂಜೆ ಮಾಡ್ತಿರ್ತಾರೆ. ಆದರೆ ನಮ್ಮ ಸುಳ್ಳದೊಳಗೆ ಆ ಟೈಪ್ ಇಲ್ಲ ನೋಡ್ರಿ. ಇದು ಒಂಥರ ಈ ಊರಿನ ವಿಶೇಷತೆನೇ ಅನ್ಬೇಕ್ರಿ. ಆಮೇಲೆ ಫ್ರೆಂಡ್ಸ್, ಇನ್ನು ದೀಪಾವಳಿಯಿಂದ 3 ತಿಂಗಳ ನಂತರ ಕಾರ್ತಿಕದ ಅಮಾವಾಸ್ಯೆ ಅಲ್ಲ, ಕಾರ್ತಿಕ ಅಂಥೇಳಿ ಮುಗಿಸ್ತಾರೆ. ಅವಾಗ ಮತ್ತೆ ನಮ್ಮೂರೊಳಗೆ ದೊಡ್ಡದೊಂದು ಪೂಜೆ. ಅವತ್ತೊಂದು ದಿವಸ ದೀಪದ ಇದು ತೇರು ಎಳಿತಾರ್ರಿ. ಅವತ್ತು 5 ಸುತ್ತು ಅಥವಾ 9 ಸುತ್ತು ಹಿಂಗೆ ಕಾರ್ತಿಕ ಮುಗಿಸ್ತಾರೆ. ಇದೇ ತೇರ ನೋಡ್ರಿ. ಅದು ಇಲ್ಲೇ ಕಾರ್ತಿಕ ಹಚ್ಚಿದ್ರಲ್ಲ, ಅವ್ವಾರು ನಂದು ಒಂದು ಫೋಟೋ ನನ್ನ ಮಗ ವಿಡಿಯೋ ಮಾಡ್ಕೊಳಕತ್ತಿದ್ದ. ನೀನು ನಿಲ್ ಮಮ್ಮಿ ಅಂಥೇಳಿ ನಮ್ಮನ್ನಿಬ್ಬರನ್ನೂ ನಿಂದ್ರಿಸಿ ತೆಗ್ಯಾಕತ್ತಿದ್ದ ನೋಡ್ರಿ, ವಿಡಿಯೋನು ಮಾಡ್ಕೊಳಕತ್ತಿದ್ದ. ಆಮೇಲೆ ನಮ್ಮ ದೀಕ್ಷು ನನ್ನ ಕೈಯೊಳಗಿನ ಎಣ್ಣೆ ತೊಗೊಂಡು ಹೋಗಿ ಎಲ್ಲ ದೀಪಕ್ಕೂ ಹಚ್ಚಾಕತ್ತಿದ್ಲ. ನೋಡ್ರಿ ಇಲ್ಲೆಲ್ಲ ಹಚ್ಚಾಕತ್ತಾಳೆ, ಎಲ್ಲೂ ಬಿಡಾಕತ್ತಿರ್ಕಿಲ್ಲ ಆಕೆ ಈ ದೀಪ ಹಚ್ಚೋದು, ದೇವ್ರ ಪೂಜೆ, ಉದಿನ ಕಡ್ಡಿ ಬೆಳಗೋದಂದ್ರೆ ತುಂಬ ಖುಷಿ ನೋಡ್ರಿ ಆಕೆಗೆ. ಒಂಥರ ದೈವ ಭಕ್ತಳಕಿ ಹಂಗಾಗ್ಬಿಟ್ಟಾಳೆ. ಇಲ್ಲೇ ನಾಗರಕಟ್ಟೆ, ಇಲ್ಲೇ ಪಂಚಮಿ ಒಳಗೆ ಇಲ್ಲೇ ನೋಡ್ರಿ ಹಾಲು ಯಾಕೆ ಬರ್ತಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಕಡೆಯೂ ದೀಪ ಹಚ್ಚಿ, ಅಲ್ಲಿ ತೇರಂತೆಕದು ಎಲ್ಲ ಕಡೆ ಹಚ್ಚಿ ಒಳಗೆ ಒಂದು ರೌಂಡ್ ಹಂಗೆ ಗುಡಿಗೆ ಬಂದ ತಕ್ಷಣ ಒಂದು ಸುತ್ತ ಹಾಕಿದ್ವಿ. ಮತ್ತೊಂದು ಸುತ್ತ ಕಾರ್ತಿಕ್ ಹಚ್ಚುವಾಗ ಹಾಕಿದ್ವಿ. ನಂತರ ಕಲ್ಲಪ್ಪಜ್ಜನ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಗುಡಿಯಲ್ಲಿ ಕುಂದಿರ್ತೇವೆ ಅವ್ವ ನಾನು. ಆವಾಗನ 9:30 ಆಗಿತ್ತು ಟೈಮ್ ಅಷ್ಟೆ.
ದೀಕ್ಷು ನಾನು ಅವ್ವ ಇಲ್ಲೊಂದಿಟ್ಟು ಹೊತ್ತು ಕುಂತು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ನಾವು ಒಂದಿಟ್ಟು ಹೊತ್ತು ಸ್ವಲ್ಪ ಕುಂತು ಬರಬೇಕಲ್ಲ. ಅಲ್ಲೇ ಕುಂತಿದ್ವಿ ಫ್ರೆಂಡ್ಸ. ಅವಾಗ ದೇವಸ್ಥಾನದೊಳಗೆ ಮಾಲೆ ಹಾಕಿದ್ರಂತ ಇವೆರಡು ಹುಡುಗರು ಮಾಲೆ ಹಾಕೊಂಬಂದು ನಿಂತಿದ್ವು ನೋಡ್ರಿ ಫ್ರೆಂಡ್ಸ. ಎಷ್ಟು ಕ್ಯೂಟಾಗಿ ನಿಂತಿದ್ವಲ್ಲ, ಹಿಂಗಾಗಿ ಇಷ್ಟ ಆಯಿತು. ಇದೊಂದು ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡೆ ಫ್ರೆಂಡ್ಸ. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.